ವೆಲ್ಕಮ್ ಬ್ಯಾಕ್. ಬೈಕ್ ಮೇಲೆ ಪ್ರೇಯಸಿ ಕೂರಿಸಿಕೊಂಡು ಕಿಸ್ಸಿಂಗ್, ಡೆಡ್ಲಿ ರೈಡಿಂಗ್. ಹೈದರ್ ಅಲಿ ಕೊಲೆ ಕೇಸಲ್ಲಿ ಟ್ವಿಸ್ಟ್, ಮತ್ತೆ 4 ಅರೆಸ್ಟ್. ಆಕೆ ಅವಾಯ್ಡ್ ಮಾಡಿದ್ದಕ್ಕೆ ಕಾರಿಗೆ ಬೆಂಕಿ ಹಚ್ಚಿದ್ನ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೌಡಿ ಶೀಟರ್ ಹೈದರ್ ಅಲಿ ಕೊಲೆ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಮತ್ತೆ 4ರನ್ನು ಅಶೋಕನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಯಾಜ್ ಪಾಷಾ ಮತ್ತು ರಾಹಿದ್ ಸೇರಿದಂತೆ 4ರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಹಿಂದೆ ನಾಜ್ ಸೇರಿ 3 ಪೊಲೀಸರು ಅರೆಸ್ಟ್ ಮಾಡಿದ್ರು. ಮತ್ತೆ 4ರನ್ನು ಬಂಧಿಸುವ ಮೂಲಕ ಒಟ್ಟು 7 ಮಂದಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಬಗ್ಗೆ ಮಾಹಿತಿ ಇದೆ ಎನ್ನಲಾಗ್ತಿದೆ. ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಾ ಇದ್ದಂತಹ ಬುಕ್ಕಿಯನ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಗೋವಿಂದ ರಾಜು ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಬೆಟ್ಟಿಂಗ್ ನಡೆಸ್ತಿದ್ದ. ಬಂಧಿತರಿಂದ 6 ಮೊಬೈಲು, 50 ವಿವಿಧ ಕಂಪನಿಯ ಸಿಮ್ ಕಾರ್ಡ್ ಅನ್ನು ವಶಕ್ಕೆ ಪಡೆದಿದ್ದಾರೆ. 1,18,000 ರೂಪಾಯಿ ಕ್ಯಾಶು, 15 ಲಕ್ಷ ಹಣವನ್ನ ಫ್ರೀಸ್ ಮಾಡಿದ್ದಾರೆ. ಇತ್ತ ಟೆಕ್ಕಿ ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಕೇಳುವ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಅತುಲ್ ಸಾವಿಗೆ ನ್ಯಾಯ ಕೇಳುವ ಪರಿ ಮತ್ತೆ ಟ್ರೆಂಡ್ ಆಗ್ತಿದೆ. ಜಸ್ಟಿಸ್ ಇಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಹ್ಯಾಶ್ಟ್ಯಾಗ್ ನಡಿ ಟ್ರೆಂಡಿಂಗ್ ಶುರುವಾಗಿದೆ. ಟೆಕ್ಕಿ ಸಾವಿಗೆ ನ್ಯಾಯ ಕೇಳಿ ಬೆಂಗಳೂರಿನಲ್ಲಿ ಜಸ್ಟಿಸ್ ಇಸ್ ಡ್ಯೂ ಟ್ರಕ್ ಸಂಚಾರ ಶುರು ಮಾಡಿದೆ. ಬೇರೆ ಬೇರೆ ಭಾಗದಲ್ಲಿ ಅತುಲ್ ಫೋಟೋ ಇರುವಂತಹ ವಾಹನ ಸಂಚಾರ ಮಾಡ್ತಾ ಇದೆ. ಇತ್ತ ಸಾರ್ವಜನಿಕ ವಲಯದಲ್ಲಿ ಸೆಲ್ಫಿ ಕ್ಲಿಕ್ಕಿಸಿ ಅಪ್ಲೋಡ್ ಮಾಡಲಿಕ್ಕೆ ಮಾಹಿತಿ ಕೊಡಲಾಗಿದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಮತ್ತು ಅತುಲ್ ಸ್ನೇಹಿತರಿಂದ ಟ್ರಕ್ಗಳು ಸಂಚರಿಸ್ತಾ ಇವೆ. ಪಾಗಲ್ ಪ್ರೇಮಿ ರೌಡಿ ಶೀಟರ್ನಿಂದ ಪ್ರೇಯಸಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಿಯತಮೆಯ ಮನೆಗೆ ನುಗ್ಗಿ ಕಾರಿಗೆ ಬೆಂಕಿ ಹಚ್ಚಿದ ಸ್ಟಾರ್ ರಾಹುಲ್ನ ಗರ್ಲ್ ಫ್ರೆಂಡ್ ವಿಚಾರಣೆಯ ವೇಳೆ ಸ್ವಾರಸ್ಯಕರ ವಿಚಾರ ಬೆಳಕಿಗೆ ಬಂದಿದೆ. ಸರ್, ಅವನು ಮಾಡೋ ಕ್ರೈಮ್ಗಳಿಗೆಲ್ಲ ಪೊಲೀಸರು ಮನೆ ಬಳಿ ಹುಡ್ಕೊಂಡು ಬರ್ತಿದ್ರು. ಅವನ ಗರ್ಲ್ ಫ್ರೆಂಡ್ ಅಂತ ಬೇರೆ ಬೇರೆ ಸ್ಟೇಷನ್ನಲ್ಲಿ ಪೊಲೀಸರು ಬರ್ತಿದ್ರು. ಇದು ಮನೆ ಹಾಗೂ ಸುತ್ತಮುತ್ತಲಿನ ಒಂದಷ್ಟು ಮುಜುಗರಕ್ಕೆ ಕಾರಣವಾಗ್ತಿತ್ತು. ಹೀಗಾಗಿ ಅವನ ಸಹವಾಸ ಬೇಡ ಅಂಥೇಳಿ ಅವಾಯ್ಡ್ ಮಾಡಿದೆ. ಹಿಂಗಂತ ಆರೋಪಿ ರಾಹುಲ್ ಗರ್ಲ್ ಫ್ರೆಂಡ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆರೋಪಿ ರಾಹುಲ್ನ ಹೇಳಿಕೆಯನ್ನು ಸಹ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅವಳಿಗಾಗಿ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೆ. ನಾನು ಬೆಂಕಿ ಹಚ್ಚಿದ ಕಾರ್ ಸಹ ನಾನೇ ಕೊಡಿಸಿದ್ದು. ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ಲು, ಫೋನನ್ನು ರಿಸೀವ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಬೆದರಿಕೆ ಹುಟ್ಟಿಸಲು ಕಾರಿಗೆ ಬೆಂಕಿ ಹಚ್ಚಿದೆ ಅಂಥೇಳಿ ಪೊಲೀಸರ ಮುಂದೆ ರೌಡಿ ರಾಹುಲ್ ಹೇಳಿಕೆ ಕೊಟ್ಟಿದ್ದಾನೆ. ಕನ್ನಡ ಮಾತನಾಡು ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ನಿಂದ ಬೆಳಗಾವಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅತ್ತ ಮರಾಠಿ ಪುಂಡರು ಕರ್ನಾಟಕದ ಬಸ್ಗಳ ಮೇಲೆ ಮಸಿಯನ್ನ ಬಳಿದು ಬಸ್ ಡ್ರೈವರ್ ಮೇಲೆ ಬಣ್ಣವನ್ನು ಸುರಿದಿದ್ರು. ಬಳಿಕ 2 ರಾಜ್ಯಗಳ ನಡುವಿನ ಬಸ್ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ಇದೀಗ 4 ದಿನಗಳ ಬಳಿಕ ಕರ್ನಾಟಕ ಮಹಾರಾಷ್ಟ್ರದ ನಡುವೆ ಬಸ್ ಸಂಚಾರ ಪುನರಾರಂಭವಾಗಿದೆ. ಫೆಬ್ರವರಿ 23ರಿಂದ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು 2 ರಾಜ್ಯದ ಮಧ್ಯೆ ಹಂತ ಹಂತವಾಗಿ ಬಸ್ ಸಂಚಾರ ಆರಂಭವಾಗಿದೆ. ಇನ್ನು 4 ದಿನ ಬಸ್ ಇಲ್ಲದೆ ಇರುವುದಕ್ಕೆ 2 ರಾಜ್ಯದಲ್ಲಿ ಪ್ರಯಾಣಿಕರು ಪರದಾಡಿದ್ರು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟವನ್ನು ಅನುಭವಿಸಿದೆ. ಬೆಳಗಾವಿ ಡಿಸಿ, ಕೊಲ್ಲಾಪುರ ಡಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಸ್ ಅನ್ನು ಆರಂಭಿಸಲಿಕ್ಕೆ ಮಾತುಕತೆ ನಡೆಸಿದ್ರು. 2 ರಾಜ್ಯದಲ್ಲಿ ಬಸ್ ಚಾಲಕರ, ನಿರ್ವಾಹಕರು ಮತ್ತು ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ಕೊಡುವುದಾಗಿ ಪರಸ್ಪರ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಬೆಳಗಾವಿಯಿಂದ ಕೊಲ್ಲಾಪುರ, ಪುಣೆ, ಮುಂಬೈ, ಶಿರಡಿ, ನಾಸಿಕ್, ಇಂಚಲಗರಂಜಿ ಬಸ್ ಸೇವೆ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಕಾಣಿಸಿಕೊಳ್ತಾ ಇರುವ ಕಾಡ್ಗಿಚ್ಚಿನಿಂದ ಚಂದ್ರದ್ರೋಣ ಪರ್ವತಗಳ ಸಾಲಿನ ರಕ್ಷಣೆ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪಣ ತೊಟ್ಟಿದೆ. ಇದಕ್ಕಂತ ಡ್ರೋನ್ಗಳ ಮೊರೆ ಹೋಗಿದೆ. ಮುಳ್ಳಯ್ಯನಗಿರಿ ದತ್ತಪೀಠದ ಗುಡ್ಡಗಳಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದ ಕಾಡನ್ನು ರಕ್ಷಿಸಲು ಡ್ರೋನ್ ಕಣ್ಗಾವಲಿಗೆ ಇಲಾಖೆ ಮುಂದಾಗಿದೆ. ನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬಂದು ಹೋಗುವ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಡ್ರೋನ್ ಕಣ್ಗಾವಲಿನಿಂದ ಬೆಂಕಿ ಹಾಕುವವರು ಸ್ಥಳೀಯರೋ, ಪ್ರವಾಸಿಗರು ಅಥವಾ ನಿಜಕ್ಕೂ ಕಾಡ್ಗಿಚ್ಚೋ ಎಂಬುದನ್ನು ಗುರುತಿಸಲಿಕ್ಕೆ ಸಹಕಾರಿಯಾಗುತ್ತೆ. ಇತ್ತ ಬೆಳಗಾವಿಯ ಹುಕ್ಕೇರಿಯಲ್ಲಿ ಬೆಂಕಿ ತಗಲಿ ಜಾನುವಾರುಗಳಿಗೆ ಶೇಖರಿಸಿಟ್ಟಂತಹ ಮೇವಿನ ಬಣವೇ ಬೆಂಕಿಗಾಹುತಿಯಾಗಿದೆ. ಬಸಗೌಡ ಪಾಟೀಲ್, ನಿರ್ವಾಣಿ, ಜೋಡಟ್ಟಿ ಎಂಬಂತಹ ರೈತರ ಜಾನುವಾರುಗಳಿಗೆ ತಂದಿಟ್ಟಂತಹ ಮೇವು ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿಯ ಸಂಭ್ರಮ ಜೋರಾಗಿತ್ತು. 108 ಅಡಿ ಎತ್ತರದ ಮಹದೇಶ್ವರದ ಪ್ರತಿಮೆ ವಿಶೇಷ ಬೆಳಕಿನ ವ್ಯವಸ್ಥೆಯಿಂದ ಕಂಗೊಳಿಸಿತು. ನಿಮಿಷಕ್ಕೂ ಕೂಡ ಬಣ್ಣ ಬಣ್ಣದ ಬೆಳಕಿನಿಂದ ಮಹದೇಶ್ವರನ ಪ್ರತಿಮೆ ಆಕರ್ಷಣೀಯವಾಗಿ ಗೋಚರಿಸಿ ಭಕ್ತರ ಕಣ್ಮನ ಸೆಳೆಯಿತು. ಶಿವರಾತ್ರಿ ಜಾಗರಣೆಯ ಹಿನ್ನೆಲೆಯಲ್ಲಿ ವಿಶೇಷವಾದ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಮಹಾಶಿವರಾತ್ರಿ ಹಬ್ಬದ ಜಾಗರಣೆಯ ಎಫೆಕ್ಟ್ ವಾಹನ ಸವಾರರಿಗೂ ತಟ್ಟಿದೆ. ನಿನ್ನೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಚಿಕ್ಕಬಳ್ಳಾಪುರದಲ್ಲಿರೋ ಇಶಾ ಫೌಂಡೇಶನ್ಗೆ ಆಗಮಿಸಿದ್ರು. ಬೆಳಗಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಬೆಂಗಳೂರಿನತ್ತ ಹಾಗೂ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಸಿದ್ಧವಾಗಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜನರ ನೂಕುನುಗ್ಗಲು ಹೆಚ್ಚಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿಂದ ಬಸ್ಗಳಿಗಾಗಿ ಪರದಾಡಿದ್ರು. ರಾತ್ರಿಯೂ ಕೂಡ ಸಕಾಲಕ್ಕೆ ಬಸ್ ಸಿಗದೆ ಅದೆಷ್ಟೋ ಜನರು ನಿಲ್ದಾಣದಲ್ಲಿಯೇ ಉಳಿಯುವಂತಾಗಿತ್ತು.